ಸರ್ ಫುಡ್ ಲೊಕೇಶನ್ ಸರ್. ಎರಡು ಸಿಂಗಲ್ 60 ಕೊಡ್ರಿ ಅಣ್ಣ, 60 ಕೊಡ್ರಿ. 60 ಕೊಡ್ರಿ. 80 ಕೊಡ್ರಿ ಸರ್. 80 ಕೊಡ್ರಿ. 80 ಕೊಡ್ರಿ. ಪ್ಲೇಟ್ ಪೂರಿ ಒಂದು ಪ್ಲೇಟ್ ಅವಳು 70 ರೂಪಾಯಿ ಕೊಡೋಣ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಹುಬ್ಬಳ್ಳಿನಲ್ಲಿ ಹೆಸರಿಲ್ಲದೆ ಹೆಸರು ಮಾಡಿರೋಂಥ ಕ್ಯಾಂಟೀನ್ಗೆ ಬಂದಿದ್ದೀನಿ. ಆ್ಯಕ್ಚುಲಾಗಿ ಇವರೇನು ಬೋರ್ಡೇ ಹಾಕಿಲ್ಲಂತೆ. ಸುಮಾರು ವರ್ಷಗಳಿಂದ ಈ ಸೌಂಡ್ ಇದೆಯಲ್ಲ, ಸೈಲೆನ್ಸರ್ದು ಕಷ್ಟ. ಓಕೆ, ಸುಮಾರು ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಬಟ್ ಆದರೂ ಕೂಡ ಯಾವುದೇ ರೀತಿ ಬೋರ್ಡ್ ಹಾಕಿಲ್ಲ. ಜನಗಳೇ ಪ್ರೀತಿಯಿಂದ, ಹುಡುಗರೇ ಪ್ರೀತಿಯಿಂದ, ಅಂದರೆ ಜನಗಳೇ ಅನ್ನೋದಕ್ಕಿಂತ ಹುಡುಗರು ಜಾಸ್ತಿ ಇದ್ದಾರೆ, ಕಾಲೇಜ್ ಹುಡುಗರು ಜಾಸ್ತಿ ಇದ್ದಾರೆ. ಅವರೇ ಪ್ರೀತಿಯಿಂದ ರೆಡ್ಡಿ ಹೋಟೆಲ್ ಅಂತ ಇಟ್ಬಿಟ್ಟಿದ್ದಾರೆ. ಸೊ ಅವರು ಮುಂಚೆ ರೆಡ್ಡಿ ಕಾಂಪೌಂಡ್, ಅಂದರೆ ಕ್ಯಾಂಟೀನ್ ಅಂತ ಕಾಂಪೌಂಡಲ್ಲಿ ಇಟ್ಟಿದ್ರಂತೆ. ಸೊ ಹಂಗಾಗಿ ಅದಾದಮೇಲಿಂದ ಈ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಸೊ ಆದರೂ ಕೂಡ ಜನ ಈಗಲೂ ಸಹ ರೆಡ್ಡಿ ಕ್ಯಾಂಟೀನ್ ಅಂತಲೇ ಕರೀತಾರೆ. ಸೊ ತುಂಬ ಚೆನ್ನಾಗಿರೋಂಥ ನಿಮಗಿಲ್ಲಿ ಇಡ್ಲಿ ಸಿಗುತ್ತೆ, ವಡೆ ಸಿಗುತ್ತೆ, ಬನ್ಸ್ ಸಿಗುತ್ತೆ, ಉಪ್ಪಿಟ್ಟು ಸಿಗುತ್ತೆ, ಶಿರಾ ಸಿಗುತ್ತೆ, ಪೂರಿ ಸಿಗುತ್ತೆ. ಸೊ ಪೂರಿನೇ ಅತಿ ಹೆಚ್ಚು ಹೋಗ್ತಾ ಇದ್ದಿದ್ದು, ಮತ್ತು ಬನ್ಸ್ನೂ ಕೂಡ ಬಹಳಷ್ಟು ಜನ ಪ್ರೀತಿಯಿಂದ ತೊಗೋತಾಯಿದ್ರು. ಯಾಕಂದರೆ ಇವರು ಮೂಲತಃ ಕುಂದಾಪುರದವರು. ಹಾಗಾಗಿ ಅತ್ಯುತ್ತಮವಾಗಿರೋಂಥ ಬನ್ಸ್ ಅಂತೂ ಮಾಡೇ ಮಾಡ್ತಾರೆ. ಇದಿರೋಂಥದ್ದು ಹುಬ್ಬಳ್ಳಿಲಿ ವಿದ್ಯಾನಗರ. ಸೊ ವಿದ್ಯಾನಗರಲ್ಲಿ KH ಪಾಟೀಲ್ ಕಾಲೇಜ್ ಅಂತ ಇದೆ, ಅದರ ಪಕ್ಕದಲ್ಲೇ ಅಂದರೆ ಸ್ವಲ್ಪ ಒಳಗಡೆ ಬಂದರೆ ನಿಮಗೆ ಈ ಒಂದು ಕ್ಯಾಂಟೀನ್ ಸಿಗುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಇವತ್ತು ಬನ್ಸ್ ಕೊಡಿಸ್ತೀನಿ, ಬನ್ನಿ. ಸಾಂಬಾರ್ ಮಸಾಲನಾ? ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ತಮ್ಮ ಹೆಸರು? ಶೇಖರ್ ಶೆಟ್ಟಿ. ಶೇಖರ್ ಶೆಟ್ಟಿ ಅವರು. ಸರ್ ಬೋರ್ಡ್ ಏನು ಕಾಣಿಸ್ತಲ್ಲ, ಏನು? ನಾವು ಬೋರ್ಡ್ ಹಾಕ್ಲಿಲ್ಲ ಸರ್. ಬೋರ್ಡ್ ಹಾಕಲಿಲ್ಲ? ಬೋರ್ಡ್ ಬೇಡ ಸರ್. ಬೇಡ ಸರ್, ನಂಗೆ ಒಂದು ಸ್ಟೂಡೆಂಟ್ ಸಾಕು ಸರ್. ಒಬ್ಬರಿಂದ 10 ಜನಕ್ಕೆ ಹೇಳ್ತಾರೆ. ಮತ್ತೆ ಏನಂತ ಹೆಸರು ಜನ ಪ್ರೀತಿಯಿಂದ ಕರೆಯುವಂತ? ರೆಡ್ಡಿ ಕ್ಯಾಂಟೀನ್ ಅಂತ. ರೆಡ್ಡಿ ಕ್ಯಾಂಟೀನ್ ಅಂತ. ಓಕೆ. ನಾವು ರೆಡ್ಡಿಯವರಲ್ಲ, ನಾವು ಶೆಟ್ಟಿ, ಕುಂದಾಪುರದವರಾ? ಓಕೆ. ಬಟ್ ರೆಡ್ಡಿ ಕ್ಯಾಂಟೀನ್ ಅಂತ ಕರೀತಾರೆ. ಏನಕ್ಕೆ ರೆಡ್ಡಿ? ಇದು ಒಂದು ಸರ್ಕಲ್ ಆಗಿದೆ. ಆಮೇಲೆ ರೆಡ್ಡಿ ಹಾಸ್ಟೆಲ್ ಇದೆ, ರೆಡ್ಡಿ KH ಪಾಟೀಲ್ ಕಾಲೇಜ್ ಇದೆ. ನಿಯರ್ ಹಿಂಗೆ ಬರೀ ಸ್ಟೂಡೆಂಟ್ ಹಾಸ್ಟೆಲ್ ಅದು. ಅದಕ್ಕೆ ಹುಡುಗರು ಅವ್ರಿಗೂ ಒಂದು ಇದು ಇಟ್ಕೊಂಡವ್ರು. ಹೌದು, ಹಂಗಾಗಿ ರೆಡ್ಡಿ ಕ್ಯಾಂಟೀನ್ ಅಂತ. ಮೋಟ್ರ್ ಬಂದ್ ಮಾಡು. ನಿಮ್ಮ ಕ್ಯಾಂಟೀನಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್? ಸರ್, ಬೆಳಿಗ್ಗೆ ಮಾರ್ನಿಂಗ್ ಶಿರಾ, ಉಪ್ಪಿಟ್ಟು, ಇಡ್ಲಿ, ಆಮೇಲೆ ಬನ್ಸ್, ಆಮೇಲೆ ವಡ ರೆಡಿ ಆಗುತ್ತೆ. 8:30 ಪುರಿ ರೆಡಿ ಆಗ್ತದೆ. ಪುರಿ ರೆಡಿ? 8:30 ಪುರಿ. ಹೌದು. ಓಕೆ. ಬೆಳಿಗ್ಗೆ ಮಾರ್ನಿಂಗ್ ಇಲ್ಲ ಪುರಿ. ಓಕೆ. ಅರ್ಲಿ ಮಾರ್ನಿಂಗ್ ರೆಡಿ ಮಾಡೋಣ. ಎಷ್ಟು ಗಂಟೆಗೆ ಸ್ಟಾರ್ಟ್ ಅಂದರೆ ಸರ್? ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ? ಬೆಳಿಗ್ಗೆ ಓಪನಿಂಗ್ 6ರಿಂದ ಸಂಜೆ 8. ಆಮೇಲೆ ಮಧ್ಯೆ ಹುಡುಗರಿಗೆಲ್ಲ ರೆಸ್ಟ್ ಅವು ಎಲ್ಲ ಇರ್ತಾವೆ. ಯಾವ ಡ್ಯೂಟಿ ಯಾರ್ಯಾರಿಗೆ ಏನೇನು ಮಾಡಬೇಕು ಅವು ಬಂದು ಮಾಡಿ ಹೋಗ್ತಾರೆ. ಆಮೇಲೆ ಗೋಲಿ ಬಜ್ಜಿ ಅಂತೀವಿ, ಉಳ್ಳಾಗಡ್ಡಿ ಬಜ್ಜಿ. ಮಧ್ಯಾಹ್ನ 12:30 ಮೈಸೂರು ಬಜ್ಜಿ. ಒಂದೊಂದೇ ರೆಡಿ ಆಗ್ತಾ ಇರ್ತಾವೆ. ಪೂರಿ ಜಾಸ್ತಿ ಹೋಗ್ತಿತ್ತು ಸರ್. ಪೂರಿನ ಬಹಳ ಇಷ್ಟಪಡ್ತಾರೆ ಹುಡುಗರು. ಸ್ವಲ್ಪ ಬಿಸಿ ಇರ್ತಾರೆ ಸ್ಟೂಡೆಂಟ್, ಪೂರಿನೇ ಲೈಕ್ ಮಾಡ್ತಾರೆ, ಬನ್ಸ್ ಲೈಕ್ ಮಾಡ್ತಾರೆ. ಯಾವಾಗ ಬಂದಿದ್ದು ನೀವು? ನಾವು ಬಂದು ಹುಬ್ಳಿಗೆ ಅಂದ್ರೆ ಒಂದು 30 ವರ್ಷ ಆಯ್ತು. 30 ವರ್ಷ ಆಯಿತು. ಅಂದರೆ ಎಜುಕೇಷನ್ ಮುಗಿಸಿ ಬಂದಿದ್ದಾ? ನಾವು ಬರೀ ಓದಿದ್ದು 10th. 10th ಮುಗಿಸಿ ಹುಬ್ಬಳ್ಳಿ? 86ರಲ್ಲಿ ಹುಬ್ಬಳ್ಳಿಯಲ್ಲಿ ಬಂದೀವಿ. 86ರಲ್ಲಿ? ಕಮ್ಮಿ ಅಂದ್ರೆ ಒಂದು 15-20 ವರ್ಷ ಹೋಟ್ಲ್ ಕೆಲಸ ಮಾಡೇನಿ. ಹೌದಾ?
ಹೋಟ್ಲ್ ಕೆಲಸ ಮಾಡೇ ಬಂದದ್ದು ಸರ್. ಹೋಟ್ಲ್ ಯಾರೇ ಮಾಡಬೇಕಿದ್ರು ಹೋಟ್ಲಲ್ಲಿ ಕೆಲಸ ಮಾಡೇ ಬರ್ಬೇಕು. ಮತ್ತಿನ್ನು ಹುಬ್ಬಳ್ಳಿಗೆ ಬಂದರೆ ಸೊ ಮೊದಲನೇ ದಿನ ಅಂದರೆ ಮೊದಲನೇ ತಿಂಗಳು ಸಂಬಳ ಎಷ್ಟಿತ್ತು ಸರ್ ಅವಾಗ? ಅವಾಗೆಲ್ಲ ಭಾಳ ಕಮ್ಮಿ ಸರ್, 150-200 ರೂಪಾಯಿ ಇದ್ದಿತ್ತು ಅವಾಗ. 200 ರೂಪಾಯಿ ಅಷ್ಟೇ, ಅವಾಗೆಲ್ಲ ಸಂಬಳ ಅಷ್ಟೇ. ದಿವಸ ಡೈಲಿ 5 ರೂಪಾಯಿ ಇದೆ ದುಡ್ದೆ ನಾನು. ಹಾಂ, 5 ರೂಪಾಯಿ. ಓಕೆ, ಸೂಪರ್ ಸರ್. 5 ರೂಪಾಯಿಂದ ಇಲ್ಲಿವರೆಗೆ ಬಂದೇವಿ ಸರ್. ನಾನು ಮೊದಲು ಒನ್ ಟೈಮ್ 3 ಹೋಟ್ಲ್ ಮಾಡಿದ್ದೀನಿ. ಹೌದಾ? 80 ಜನ ವರ್ಕರ್ಸ್ ಇದ್ದೀವಿ. ಎಲ್ಲಿ? ಹುಬ್ಬಳ್ಳಿಲ್ಲ? ಹುಬ್ಬಳ್ಳಿಯಲ್ಲಿ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಹತ್ರ ಒಂದು, ಆಮೇಲೆ ಹಳಿಯಾಳದ ಒಂದು ನಾನ್ ವೆಜ್ ಮಾಡಿದೆ, ಮೇಘಾ ವೆಜ್ ಆ್ಯಂಡ್ ನಾನ್ ವೆಜ್. ಧಾರವಾಡದ ಒಂದು ಇದ್ದಿತ್ತು. 3 ಹೋಟ್ಲ್ ಮೇಂಟೈನ್ ಮಾಡ್ತಿದ್ದೆ ನಾನು, ಹೋಗೋದು ಬರೋದು. ಬೇಡ, ಈ ಕೆಲಸಗಾರರ ಸಮಸ್ಯೆಯಿಂದ ಎಲ್ಲ ಬೇಡ ಅಂತೇಳಿ ಸಣ್ಣ ಅಂಗಡಿ ಬಂದಿದೆ. ಇದೊಂದಿದೆ. ಮತ್ತು ಈ ಹೋಟೆಲ್ ಮೇನ್ ರೋಡಲ್ಲೂ ಇಲ್ಲ ಸರ್, ಒಳಗಡೆ ಇದೆ, ಆದರೆ ಜನ ಹುಡ್ಕೊಂಡ್ ಬರ್ತಾರೆ. ಎಲ್ಲ ಹೇಳಿದ್ನಲ್ಲ ಸರ್, ಎಲ್ಲ ಸಿದ್ಧಾರೂಢನ ಆಶೀರ್ವಾದ, ನಮ್ದು ಏನಿಲ್ಲ. ನಾವು ಶ್ರಮಪಟ್ಟು ಬೆಳಗಿನ ಸಾಯಂಕಾಲದಲ್ಲಿ ದುಡಿದು ಎಲ್ಲ ಸಿದ್ಧಾರೂಢ ಸ್ವಾಮಿ ಆಶೀರ್ವಾದ ಅಲ್ವಾ? ಏನೋ ಅವನ ಒಂದು ಆಶೀರ್ವಾದ ನಡೆದಿತ್ತು. ಅವ್ರ ಆಶೀರ್ವಾದ ಇಲ್ಲದೆ ಏನೂ ಆಗಲ್ಲ ಬಿಡಿ, ಅದು ಸತ್ಯ. ದೇವರೋಡ 100% ಅವನ ಆಶೀರ್ವಾದ, ಸಿದ್ಧಾರೂಢ ಸ್ವಾಮಿ ಆಶೀರ್ವಾದನೇ. ಹೌದು 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 ಹೌದು. ಸಂಜೆ ಎಷ್ಟು ಗಂಟೆವರೆಗೂ ಇರುತ್ತೆ ಹೋಟೆಲ್? 6 ಗಂಟೆ ಲಾಸ್ಟ್. 6 ಗಂಟೆ ಲಾಸ್ಟ್. 8 ಗಂಟೆ ನಮ್ದು ಬಂದು 8 ಗಂಟೆ. ಹಾಂ, ಹಾಗೆ ಸಣ್ಣ ಪುಟ್ಟ ಒಂದೊಂದು ಐಟಮ್ ಇತ್ತು, ಒಂದೊಂದೇ ಬಂದಾದ ಮತ್ತೆ ಮಾಡೋಂಗಿಲ್ಲ ಹೊಳ್ಳಿ. ಓಕೆ. ರಜೆ ಏನೋ ಮಾಡ್ತಿದ್ದೀರಾ? ರಜೆ ಏನೋ ಇರುತ್ತಾ? ಸಂಡೇ ಹಾಫ್ ಡೇ. ಸಂಡೇ ಹಾಫ್ ಡೇ. ಓಕೆ. ಎಷ್ಟು ಗಂಟೆವರೆಗೂ ಸಂಡೇ ಅಂದರೆ? ಸಂಡೇ ಅಂದರೆ ಒಂದು 2-2:30 ಹೇಳಿ ಬರಲ್ಲ. ಐಟಮ್ ಪೂರ ಕ್ಲೋಸ್ ಆಗೋದು. ಓಕೆ. ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್ ಇಲ್ಲಿಗೆ ಬರಬೇಕು ಅಂದರೆ? ಲೊಕೇಶನು ರೆಡ್ಡಿ ಹಾಸ್ಟೆಲು, ವಿಜಯನಗರ, ಹುಬ್ಬಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. तुझे बड़ा न्यू ना और एक दो एक प्लेट वड़ा और एक प्लेट नम बन्स बन्स ಕೂಡ ಇಲ್ಲಿ ಬನ್ಸ್ ಅಣ್ಣ ನಿಮಗೆ ಸಿಂಗಲ್ ಫ್ರೀ ಗುರಿ ಡಿಶ್ ತೋರಿ ಸರ್ ಒಂದು ಪ್ಲೇಟ್ ಇಲ್ಲಿ ಒಂದು ಪ್ಲೇಟ್ ಸಾಂಬಾರ್ ಹಾಂ ಸಾಂಬಾರ್ ಬೇಡಿ. ಹಾಂ, ಸೂಪರ್ ಚೆನ್ನಾಗಿದೆ. ಕುರ್ಮಾ ಬನ್ಸ್ ತೊಗೊಂಬಿಟ್ಟಿದ್ದೀವಿ. ಸೊ ಬನ್ಸ್ಗೆ ಚಟ್ನಿ ಕೊಟ್ಟಿದ್ದಾರೆ, ಲೈಟಾಗಿ ಖಾರ ಕೊಡ್ತು. ಚಟ್ನಿ ಕೊಟ್ಟಿದ್ದಾರೆ ಹಾಗೂ ಕುರ್ಮಾ ಕೊಟ್ಟಿದ್ದಾರೆ. ಬನ್ಸ್ ಇಲ್ಲಿದೆ, ಅತಿ ದೊಡ್ಡ ಬನ್ಸ್ ಇದೆ, ಅದರಲ್ಲೂ ಬಿಸಿ 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 ಇದೆ, ಸಾಕಾಗಿದೆ, ಮೃದುವಾಗಿದೆ. ತೋರಿಸ್ತೀನಿ ಹೆಂಗಿರುತ್ತೆ ಗೊತ್ತಾ? ಹಿಂಗಿರುತ್ತೆ, ಸಾಕಾಗಿದೆ. ನೋಡೋದಕ್ಕೆ ಮಾತ್ರ ಟ್ರೈ ಮಾಡ್ಬಿಡೋಣ. ರೆಡ್ ಕಾಣುತ್ತೆ ಕುರ್ಮಾ. ಬನ್ಸು ಮೃದುವಾಗಿರುತ್ತಾ, ಅದೇ ಒಂಥರ ಖುಷಿ. ಚೆನ್ನಾಗಿದೆ, ಟೇಸ್ಟು ಕೂಡ ಅತ್ಯದ್ಭುತವಾಗಿದೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಬಾಳೆಹಣ್ಣು ಹಾಕಿರ್ತಾರಲ್ಲ, ಸೊ ಹಂಗಾಗಿ ಒಂದು ಸಿಹಿ ಸಿಗುತ್ತೆ. ಸೊ ಅದು ಸಕ್ಕತ್ತಾಗಿರುತ್ತೆ ಬನ್ಸ್. ನನಗೆ ಹಂಗಾಗಿನೇ ಇಷ್ಟ ಆಗೋಂಥದ್ದು. ಸಾಗು ಕೊಡ್ತಾರೆ ಕೆಲವೊಬ್ಬರು, ಕುರ್ಮಾ ಕೊಡೋಲ್ಲ. ಸಾಗು ಕೊಡ್ತಾರೆ ಹಾಗೂ ಚಟ್ನಿ ಕೊಡ್ತಾರೆ. ಸಾಗು ಜೊತೆನೂ ಚೆನ್ನಾಗಿರುತ್ತೆ, ಬಟ್ ಆ್ಯಕ್ಚುಲಾಗಿ ಕುರ್ಮಾ ಜೊತೆ ಇಲ್ಲಿ ಮಸ್ತಿದೆ. ಸೊ ಬಂದಾಗ ಕುರ್ಮಾ ಟ್ರೈ ಮಾಡಿ. ಹಾಗೂ ಪೂರಿ ಜಾಸ್ತಿ ಹೋಗ್ತಿತ್ತು, ಪೂರಿ ಟ್ರೈ ಮಾಡೋಂಗಿದ್ರೆ ನೀವು ಪೂರಿನೂ ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.